ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಇಂಡಸ್ಟ್ರಿಗೆ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ. ಸೆಕೆಂಡು ಉಲ್ಟಂ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ. ಅದನ್ನ ಕೆಲವರು ಮಾಡಿಸ್ತಾರೆ, ನಮಗೆ ತೊಂದರೆ ಇಲ್ಲ. ರಿಲೀಸ್ ಮಾಡಿದ್ಮೇಲೆ ಮಾಡಿಸ್ತಾ ಇರ್ತಾರೆ. ನೆಕ್ಸ್ಟಪ್ಪ, ದಬ್ಬಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ. ಬಿರಿಯಾನಿ ಅಂತೇಳಿ ಸೆಟ್ ಆಗಿ ಕೊಡ್ತಾರೆ ಅಷ್ಟೇ, ಅದ್ರಲ್ಲಿ ಏನು ಇರಲ್ಲ. ಸುಮ್ಮನೆ ಒಂದು ಮೊಟ್ಟೆ ಇಟ್ಟಿರ್ತಾರೆ, ಒಣಗೋಗಿರೋದು 2 ಕೋಳಿ ಕಾಲು ತುರುಕಿರ್ತಾರೆ ಅಷ್ಟೇ, ಬಟ್ ಬಿರಿಯಾನಿ ತಿನ್ನಿ ಅಂತಾರೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಅದಾದ್ಮೇಲೆ ಏನೋ ಇದೆಯಲ್ಲ, ಅದು ಇವ್ರದ್ದು ಲೈನ್ಸ್. ನಾನು ನಿಮ್ಗೆ ಯಾವ್ದಪ್ಪ? ಬಿಯರ್ ಪಿಯ ಡೊಲೋ ಖಾಯ ಆದ್ರೂ ನಿದ್ದೆ ಬರಂಗಿಲ್ಲ. ಬಿಯರ್ ಹಾರ್ಡ್ ಡ್ರಿಂಕ್ಸೇ ಓಡಿಸ್ಬಿಡ್ತಾರೆ ಯಾವ ಮಾಡಿದ್ರೆ. ಡೋಲೋ ಬೇಕಾಗೇ ಇಲ್ಲ. ಅನಾಸಿನ್ನು, ಸ್ಯಾರಿಡಾನು, ಬೇರೆ ಯಾವುದಿದ್ರು ಕೊಡ್ತಾರೆ, ಅದ್ರ ಬಗ್ಗೆನೂ ತೊಂದರೆ ಇಲ್ಲ. ನೆಕ್ಸ್ಟ್ ಅವ್ರ ಬಾದ್ಮೇಲೆ ಹ್ಯಾಪಿ ಎಂಡಿಂಗ್ ಮಾಡ್ತಾ ಇದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ಹ್ಯಾಪಿ ಎಂಡಿಂಗ್ ಮಾಡ್ತಾ ಇದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ನಮಗೆ ಸೆಲ್ಫೇ ಹಾಕ್ಸ್ಬಿಡ್ತಾರೆ ಗಾಂಧಿನಗರದಲ್ಲಿ. ಹ್ಯಾಪಿ ಎಂಡಿಂಗ್ ಮಾಡ್ಕೊಳಂಗೇ ಇಲ್ಲ ನಾವು. ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಆ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ, ಅದು ಗೊತ್ತೇ ಆಗಲ್ಲ. ಗಲ್ಲಿ ಫಿರ್ದಲ್ಯ ರೀಲ್ಸು ದೆಗ್ದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ. ಕೆಲವ್ರು ಇನ್ನಿಷ್ಟ, ಕೆಲವ್ರು ಕಡೆ ಮೇಲೆ ಬರೆದವರೆಲ್ಲ ರೀಲ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಗಾಂಧಿನಗರದಲ್ಲಿ ಇನ್ಮೇಲೆ. ಅದು ತೊಂದರೆ ಇಲ್ಲ. ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂದ್ರೆ ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಆಗ್ತಿತ್ತೋ ಇಲ್ವೋ ಅಂತ ಅದಕ್ಕೆ ವಿಜಯ್ ಸರ್ ಸಾಟಿ ಅಂತ ಹೇಳೋದು. ಇಲ್ಲ, ಸಾಂಗ್ ತುಂಬ ಚೆನ್ನಾಗಿದೆ. ಹೀರೋನು ತುಂಬ ಮುದ್ದಾಗಿದ್ದಾರೆ, ಅವರು ಹೀರೋಯಿನ್ನು ತುಂಬ ಮುದ್ದಾಗಿದ್ದಾರೆ. ಓಲ್ಡ್ ಟೀಮ್, ಶೈನ್ ಶೆಟ್ಟಿ ಎಲ್ಲರೂ ತುಂಬ ಯಂಗ್ ಹುಡುಗರು ಟೀಮೇ ಇದೆ. ಖುಷಿ ಅನಿಸುತ್ತೆ. ನಾನು ಅದೇ ಪ್ರವೀಣ್ ಶೆಟ್ರು ಪಾಪ ಹೇಳಿದಾಗ ನಾನು ರಂಗನಾಥ್ ಸರ್ ಮಾತಾಡೋದು, ಜನರಲಿ ಹೊಸ ಸಿನಿಮಾಗ ನಾನು ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರಿಂದ ದುಡ್ಡು ತಂದು ಮನೆ ಮಾರಿ, ಆಸ್ತಿ ಮಾರಿ, ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ. ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ, ಅವ್ರ ಕೈಲಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ. ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ, ಅಷ್ಟು ನೋವಿರುತ್ತೆ. ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ, ಕೆಲವು ಮಕ್ಕಳನ್ನಲ್ಲೇ ಅಬಾರ್ಟ್ ಮಾಡಿಸ್ಬಿಡ್ತಾರೆ, ಕೆಲವು ಗಂಡು ಮಕ್ಕಳಾದರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ. ಕೆಲವು ಮಕ್ಕಳು ಇಲ್ಲ ಸರ್ ನಿಮ್ಮ ಸುಳ್ಳು, ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಬಂದಿತ್ತು ಅಷ್ಟೇ ಅಂದ್ಬಿಡ್ತಾರೆ. ಅಂಥ ಮಹಾನ್ ಪ್ರಳಯಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು, ಎಲ್ಲರೂ ಅಲ್ಲ, ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ. ಇಂತೆಲ್ಲ ಕಷ್ಟಪಡುವಂಥ ಮಕ್ಕಳು, ಅವ್ರ ಕನಸೇ ಬೇರೆ ಇರುತ್ತೆ ಸರ್. ನವೀನ ಇಲ್ಲೇ ಇದ್ದಾನೆ, ಅವನು ಗೊತ್ತು. ನಾನು ಇನ್ನೂ ನೋಡ್ತಿದ್ದೆ. ಪ್ರವೀಣ್ ಶೆಟ್ರು ಮಗರು ಅಂತ ನಾನು ಹೊಗಳಲ್ಲ, ಎನರ್ಜಿ ನೋಡಿ ಖುಷಿ ಆಯಿತು. ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬ ವಾವ್ ಅನ್ನಿಸ್ತು ನನಗೆ. ಹಂಗಾಗಿ ನಾನು ಹೊಸಬ್ರಿಗೆ ಎಷ್ಟೋ ಜನಕ್ಕೆ ಬೈತೀನಿ, ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೋಗೋ ಕಡೆಗೆ ಅಂತ, ನನ್ನನ್ನು ಬೈಕೊಂಡ್ಲಿ ಅಂತ. ಈ ಪ್ರೋಸೆಸ್ ಇದೆ ಗೊತ್ತಾ ನೋಡಿ. ಇದೆಲ್ಲರೂ ಈಗ ಇಲ್ಲೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಮಾಸ್ಟ್ರು ಇವರೇನೋ ಡ್ಯಾನ್ಸ್ ಮಾಡೋದು ನಮಗೂ ಖುಷಿ ಅನಿಸುತ್ತೆ. ಅವ್ರು ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ, ವಾವ್ ಸೂಪರ್ ಸ್ಟೆಪ್ ಇದು ಅಂತ. ಇದಾದ್ಮೇಲೆ ಒಂದು ಪ್ರೋಸೆಸ್ ಇದೆಯಲ್ಲ, ಅದೊಂಥರ ಚಕ್ರವ್ಯೂಹ. ಆದರೆ ಬೇಯಿಸ್ಬೋದು, ಯಾರೋ ಒಬ್ಬ ಅರ್ಜುನನ್ನು ಕೇಳ್ಬೋದು ಹೆಂಗೆ ಹೊರಗಡೆ ಬರೋದು ಅಂತ. ಇಲ್ಲ ಸಿಕ್ಕಿದ್ರೆ ಭೀಷ್ಮರಾದರೂ ಕೇಳ್ಬೋದು. ಅದಕ್ಕಿಂತ ಕೆಟ್ಟದ್ದು ವಿಷವ್ಯೂಹ ಇದು. ಅದು ನಾನು ರಂಗನಾಥ್ ಸರ್ ಹತ್ರ ಮಾತಾಡ್ತಿದ್ದೆ. ನನಗೆ ಯಾವಾಗಲೂ ಅದೇ ನೋವು. ಲೈಕ್ ಅವನು ಒಬ್ಬ ಅಮೇಝಿಂಗ್ ಆ್ಯಕ್ಟ್ರ್. ಅವನು ಈ ಥರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ, ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ, ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರೂ ಕೊಡೋರಿಲ್ಲ. ಇಲ್ಲಿ ನಾನು ಯಾಕೆ ಬಂದೆ ಅಂದರೆ, ಪಾಪ ಪ್ರವೀಣ್ ಶೆಟ್ರು ಅಲ್ಲ, ರಂಗನಾಥ್ ಸರ್ಗೂ ಅಲ್ಲ, ನೀವಿಬ್ಬರು ಸೇರಿ ಫೈಟ್ ಮಾಡ್ತೀರ, ಆ ತಾಕತ್ ನಿಮಗಿದೆ ಅಂತ. ಇವತ್ತು ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ. ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ. ಪ್ರವೀಣ್ ಶೆಟ್ರು ದೊಡ್ಡ ಹೆಸರಿದೆ. ಇನ್ ಕೇಸ್ ಹಂಗೇನೋ ಅನ್ಯಾಯ ಆದರೆ ನೀವಿಬ್ಬರು ನಿಂತು ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ. ಇಂಥವ್ರನ್ನ ಸಪೋರ್ಟ್ ಮಾಡ್ಬೋದು. ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು.
ಎಲ್ಲ ಹೊಸ ಸಿನಿಮಾ ಸರ್. ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ಬಂದಿರ್ತಾರೆ, ಸರ್ ಇದು ಕೊಟ್ಬಿಟ್ಟಿದ್ದೀವಿ, ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು. ಸರ್ ನಾನು ಬಂದರೆ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು. ಕಂಟೆಂಟ್ ಇದ್ದರೆ ಓಡುತ್ತೆ ಸರ್. ಹಂಗೆ ಇನ್ನು ಅದೆಷ್ಟು ಬದಲಾಗಬೇಕೋ ಗೊತ್ತಿಲ್ಲ. ಅದಕ್ಕೆ ನಾನು ನಿಮ್ಮ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ, ಸೆಲ್ಫ್ ಹಾಕ್ಸಿ ಬಿಟ್ಬಿಡ್ತಾರೆ, ಕಷ್ಟ ಆಗುತ್ತೆ. ಹಾಂ ಅಲ್ಲ, ಈ ಡಿಸಾರ್ಡರ್ ಸರಿ ಹೋಗಲೇ ಇಲ್ಲ. ಇಟ್ ಇಸ್ ನಾಟ್ ಇನ್ ಆರ್ಡರ್. ಈಗ ಸ್ಟಿಲ್ ಇನ್ ದ ಡಿಸಾರ್ಡರ್ ಓನ್ಲಿ. ಥಿಯೇಟರ್ಸ್ ಕೆಲವು ಇದ್ದಾವೆ, ಬರ್ಬೋದು, ತೊಂದರೆ ಇಲ್ಲ. ನಾನು ಅದೇ ಹೇಳೋದು, ತುಂಬ ಥಿಯೇಟ್ರಿಗೆ ಬರೋದಕ್ಕಿಂತ ಅದೊಂಥರ ಈ ಸೀರೆ ಅಂಗಡಿ ಹೋದಂಗೆ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ. ನೀವು ಸೀರೆ ಅಂಗಡಿಗೆ ಹೋಗಿ ಸರ್, ಬಾರ್ಡ್ರ್ ಸೀರೆಯಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸೀರೆವರೆಗೂ ತೋರಿಸ್ತೀವಿ, ಎಲ್ಲ ತೊಗೊಂಬಿಡಿ ಸರ್ ಅಂತ ಎಲ್ಲ ಥಿಯೇಟ್ರ್ ಕೊಡೋಕೆ ನೋಡ್ತಾರೆ. ತೊಗೋಬೇಡಿ ದಯವಿಟ್ಟು, ಸೆಲೆಕ್ಟೆಡ್ ಪೀಸ್ ಮಾತ್ರ ತೊಗೊಳ್ಳಿ. ಅದೇ ಆನ್ಸರ್ ಇದಕ್ಕೆ. ಶೋರೂಮ್ಗೆ ಹೋದಂಗೆ ಅಲ್ಲಿ ಹೋದರೆ ತುಂಬ ಥಿಯೇಟ್ರ್ ರಿಲೀಸ್ ಮಾಡೋಕ್ಕಿಂತ ಕಡಿಮೆ ಥಿಯೇಟ್ರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡದು ಮಾಡ್ತಾ ಹೋಗ್ಬೋದಲ್ಲ. ಹಾಂ ಸರ್ ಈಗ ನನಗೆ ಗೊತ್ತಿಲ್ಲ, ಅವ್ರದ್ದೇನೋ ಜವಾಬ್ದಾರಿ ಇದೆ, ಪ್ರೊಡ್ಯೂಸರ್ ಇದ್ದಾರೆ, ಅವರಿದ್ದಾರೆ, ಏನೋ ಮಾತಾಡ್ತಿರ್ತಾರೆ, ಮಾಡಲಿ. ಈಗ ಸರ್ ಇಲ್ಲಿ ಯಾವಾಗಲೂ ಏನಾಗುತ್ತೆ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ ಅಂದರೆ ಒಂದು ಸಂಸಾರ ಇದ್ದಂಗೆ. ಮತ್ತೇನು ಸರಿ ಹೇಳ್ತಾ ಇದ್ದೀನಿ, ಕೆಲವರು ಮಾತ್ರ ಪಾಪ ಗಾಂಧಿನಗರದವ್ರು ರಿಲೀಸ್ ಮಾಡೋಕ್ಕೆ ಹೋದರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ. ಏನು ಮಾಡ್ತೀರಾ ಅದಕ್ಕೆ? ಹೋರಾಟ ಮಾಡ್ಬೇಕು ಸರ್, ಅಷ್ಟೇ ಹೋರಾಟ. ಈಗ ನನಗೆ ಸಿನಿಮಾ ಗೊತ್ತಿಲ್ಲ, ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಆಗ್ಬೋದು. ಚೆನ್ನಾಗಿ ಆಗಬೇಕು ಅಂದರೆ ನಾವು ಹೋರಾಡಬೇಕು. ಚೆನ್ನಾಗಿಲ್ಲ ಅಂದರೆ ಒಪ್ಕೊಂಬಿಡ್ಬೇಕು, ಹೌದು ಚೆನ್ನಾಗಿಲ್ಲ, ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ. ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋರಾಡಬಾರ್ದು. ಸುಮಾರು ಮಾತಾಡಿದ್ದೀವಿ ಈ ವಿಷಯದ ಬಗ್ಗೆ. ಒಂದಷ್ಟು ಥಿಯೇಟ್ರ್ಗಳು ಬೇರೆ ಮುಚ್ತಾ ಇದ್ದಾರೆ. ಅದು ತುಂಬ ದೊಡ್ಡ ಹೊಡೆತ ಅದು ಇಂಡಸ್ಟ್ರಿಗೆ. ನಮ್ಮದು ತಪ್ಪಿದೆ. ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು. ನಾವು ವರ್ಷಕ್ಕೆ 2-3 ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಅದಕ್ಕೆಲ್ಲ ಸೇರಬೇಕಲ್ಲ ಸರ್. ಸೊ ಹಂಗಾಗಿ ವಾಪಸ್ ಬರೋಣ ನಿದ್ರಾದೇವಿ. ಸರ್, ಹಾಡು ಬಗ್ಗೆ ಹೇಳಿದ್ರಿ, ಬಹಳ ಅದ್ಭುತವಾಗಿ ಹೇಳಿದ್ರಿ. ಅದೇ ತಾರಕ್ ಅವರು ಸ್ಟೇಜ್ ಮೇಲೆ ಇದ್ದಾರೆ, ಡ್ಯಾನ್ಸ್ ಮಾಸ್ಟರು. ಹಾಂ, ಅಮ್ಮ ಇದು ಸ್ಟೆಪ್ಪು ತುಂಬ ಚೆನ್ನಾಗಿ, ನಂಗೆ ತುಂಬ ಇಷ್ಟ ಆಯ್ತು. ನನಗೆ ಡ್ಯಾನ್ಸ್ ಬರೋದು, ಅದಕ್ಕೆ ನಾನು ಹೊಗಳ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀರಪ್ಪ ಬ್ರದರ್, ತುಂಬ ಒಳ್ಳೇದಾಗಲಿ. ಬೇಗ ನಾನು ನವೀನ್ ಅವ್ರನ್ನೂ ಕರಿತೀನಿ, ಶೈನ್ ಅವ್ರನ್ನೂ ಕರಿತೀನಿ, ಏನಮ್ಮ ಒಟ್ಟಿಗೆ ಒಂದು. ನನ್ನ ಕೈಯಲ್ಲ, ಅದೇ ತಮಾಷೆ ಮಾಡ್ತೀಯಮ್ಮ ಪ್ಲೀಸ್. ಓಕೆ. ಪ್ರವೀಣ್ ಅವ್ರಿಗೆ, ಪ್ರವೀಣ್ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ. ಮುದ್ದಾಗಿದೆಯಾ, ಚೆನ್ನಾಗಿದೆ. ಸುಮಾರು ಜನ ಹೆಣ್ಮಕ್ಳು ಇಷ್ಟಪಡ್ತಾ ಇರ್ಬೋದು, ನಿನ್ನ ಪಡ್ತಾ ಇರ್ತಾರೆ. ಆಮೇಲೆ ನೀನು ಹೇಳೋಕ್ಕಾಗಲ್ಲ, ಪಾಪ ನಿಮ್ಮಪ್ಪ ಇದ್ದಾರೆ ಅಂತ. ತೊಂದರೆ ಇಲ್ಲ, ಹೀರೋ ಬೇರೆ ಆಗಿದೆಯಾ, ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ ಈಗ. ಒಳ್ಳೇದಾಗಲಿ.